ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವಿನ ಸವಕಳಿ ಮತ್ತು ಮಂಡಿ ನೋವಿನ ಸಮಸ್ಯೆಗೆ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಮಂಡಿಯ ಸವಕಳಿ ಮತ್ತು ಮಂಡಿ ನೋವಿನ ಸಮಸ್ಯೆ ಇದು ಮುಖ್ಯವಾಗಿ ಬರ್ತಕ್ಕಂಥದ್ದು ಯಾವುದರಿಂದ ಅಂತ ಹೇಳಿದರೆ, ಕ್ಯಾಲ್ಸಿಯಂ ಕೊರತೆಯಿಂದ, ಆಮವಾತದ ವಿಕಾರದಿಂದಾಗಿ, ಹಾಗೂ ಕೆಲವೊಮ್ಮೆ ಪಿತ್ತ ಮತ್ತು ಕಫಜನ್ಯವಾಗಿಯೂ ಕೆಲವು ಸಂದರ್ಭದಲ್ಲಿ ಬರ್ತದೆ. ಮುಖ್ಯವಾಗಿ ವಾತಜನ್ಯವಾಗಿ ಬರ್ತದೆ. ಹೀಗೆ ಈ ವಿಕಾರಗಳು ಹೆಚ್ಚಾಗಲಿಕ್ಕೆ ಕಾರಣ ಅಂತ ಹೇಳಿದರೆ ಅಜೀರ್ಣ ಮಲಬದ್ಧತೆ. ಕ್ಯಾಲ್ಸಿಯಂ ಕೊರತೆಗೂ ಕೂಡ ಅಜೀರ್ಣ ಮಲಬದ್ಧತೆಯೇ ಕಾರಣ. ಹಾಗೂ ಅಜೀರ್ಣ ಮಲಬದ್ಧತೆಗೆ ನಾವು ಹಲವಾರು ಎಪಿಸೋಡ್ಗಳಲ್ಲಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೇವೆ. ಆ ಮುಖಾಂತರವಾಗಿ ನೀವು ಅಜೀರ್ಣ ಮಲಬದ್ಧತೆ ಸರಿಪಡಿಸ್ಕೊಂಡು, ಇನ್ನು ಕೆಲವು ಜನರಿಗೆ ತೂಕ ಜಾಸ್ತಿ ಆದಾಗ ಮಂಡಿ ಒತ್ತಡ ಆಗಿ ಮಂಡಿ ನೋವು ಬರ್ತದೆ. ಹಾಗೂ ಇನ್ನು ಕೆಲವು ಜನರು ಜಾಸ್ತಿ ನಿಂತು ಕೆಲಸ ಮಾಡೋದ್ರಿಂದ ಮಂಡಿ ನೋವು ಬರ್ತದೆ. ನೀವೇನು ತಪ್ಪು ಮಾಡ್ತೀರಿ ಅಂತಕ್ಕಂಥದ್ದು ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕು. ತೂಕ ಕಮ್ಮಿ ಮಾಡ್ಕೊಳ್ಬೇಕು, ನಿಲ್ಲೋದು ಕಡಿಮೆ ಮಾಡ್ಕೊಳ್ಬೇಕು. ಹಾಗೂ ಅಜೀರ್ಣ ಮಲಬದ್ಧತೆಗೆ ಸರಿಯಾದ ಪರಿಹಾರ ಕಂಡುಕೊಳ್ಬೇಕು. ಮಲಬದ್ಧತೆಯನ್ನು ಸರಿ ಮಾಡ್ಕೊಳ್ಳಿಕ್ಕೆ ಮತ್ತೊಮ್ಮೆ ಹೇಳಿಬಿಡ್ತೇನೆ ನಿಮ್ಗೆ ಇದೇ ಎಪಿಸೋಡಲ್ಲಿ. ರಾತ್ರಿ 4 ಚಮಚ ಹರಳೆಣ್ಣೆ ಸೇವನೆ ಮಾಡಿದರೆ ಮಲಬದ್ಧತೆ ಹೋಗುತ್ತೆ. ಹಾಗೂ ಆಹಾರಕ್ಕಿಂತ ಮೊದಲು 1 ಇಂಚ್ ಹಸಿ ಶುಂಠಿಯನ್ನು ಸೈಯಿಂದ ಉಲೋಣದ ಜೊತೆಗೆ ಅದನ್ನು ಬಾಯಲ್ಲಿಟ್ಟು ಅಗದು ರಸ ಸೇವನೆ ಮಾಡೋದ್ರಿಂದ ಅಜೀರ್ಣದ ಸಮಸ್ಯೆ ಹೋಗ್ತದೆ. ಹೀಗೆ ಇವೆರಡು ಮನೆಮದ್ದನ್ನು ಮಾಡಿಕೊಂಡಾಗ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ, ಮಲಬದ್ಧತೆ ಸಮಸ್ಯೆ ಹೋಗುತ್ತೆ. ಹಾಗೂ ಈಗ ಆ ಸಮಸ್ಯೆಗೆ ಪರಿಹಾರವನ್ನು, ಶಮನವನ್ನು ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನಾದರೆ, 1 ಹಿಡಿ ಹುಣಸೆ ಸೊಪ್ಪು, 1 ಹಿಡಿ ಲೆಕ್ಕಿ ಸೊಪ್ಪು, 1 ಹಿಡಿ ಎಕ್ಕೆ ಎಲೆ, 1 ಹಿಡಿ ಏನಂತ ಹೇಳಿದರೆ ಹರಳೆಲೆ, ಅಂದರೆ ಅದಕ್ಕೆ ಔಡ್ಲೆಲೆ ಅಂತ ಕರೀತಾರೆ. ಆಮೇಲೆ ಅದರಲ್ಲಿ 4 ನಿಂಬೆಹಣ್ಣು, ಇವೆಲ್ಲವನ್ನು ಸೇರಿಸಿ ಸ್ವಚ್ಛ ತೊಳೆದು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟನ್ನು ಏನು ಮಾಡಿ ಅಂತ ಹೇಳಿದ್ರೆ, ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ಹಿಡಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ತಯಾರಿ ಮಾಡಿ ಇಟ್ಕೊಳ್ಳಿ. ಒಂದು ಬಾಣಲಿಯಲ್ಲಿ ಹರಳೆಣ್ಣೆ ಹಾಕಿ ಮೊದಲು ಅದರಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಆಮೇಲೆ ಇವೆಲ್ಲ ಎಲೆಗಳು ಮತ್ತು ನಿಂಬೆಹಣ್ಣಿನ ಪೇಸ್ಟನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ಳಿ. ಅದನ್ನು ಫುಲ್ ಫ್ರೈ ಮಾಡ್ಕೊಳ್ಳಿ. ಅದರ ಸತ್ವ ಎಲ್ಲ ಬಿಡುತ್ತೆ. ಅದಾದಮೇಲೆ ಅದನ್ನು ತೆಗೆದುಕೊಂಡು ಮೊಣಕಾಲಿಗೆ ಚೆನ್ನಾಗಿ ಉಜ್ಜಿ 1 ಗಂಟೆ ಬಿಸಿಯಾಗಿರ್ತಕ್ಕಂಥ ಪೇಸ್ಟಿಂದ. ಆಮೇಲೆ ಮೊಣಕಾಲಿನ ಸುತ್ತಲೂ ದಪ್ಪ ಪಟ್ಟ ಹಾಕಿ, ಆಮೇಲೆ ಅದಕ್ಕೆ ಒಂದು ಬಿಳಿ ಬಟ್ಟೆ ಸುತ್ತಿ ರಾತ್ರಿ ಮಲ್ಕೊಳ್ಳಿ. ಬೆಳಗ್ಗೆ ಅದು ಬಿಸಿನೀರು ಹಾಕಿ 1 ತಿಂಗಳು 1.5 ತಿಂಗಳಲ್ಲಿ ನಿಮ್ಮ ಮಂಡಿ ನೋವಿನ ಸಮಸ್ಯೆ ಹೋಗ್ತದೆ. ಇದಕ್ಕೂ ಸರಿಯಾಗಿಲ್ಲ ಅಂದರೆ ತಾವು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ಮಂಡಿ ನೋವಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಪ್ರತಿಶತ 95% ಜನರಿಗೆ ಆಪರೇಷನ್ ಇಲ್ಲದೆ ಮಂಡಿ ನೋವನ್ನು ಗುಣ ಮಾಡುವ ಶಕ್ತಿ ಆಯುರ್ವೇದಕ್ಕಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.